ಸ್ನೇಹಿತರೆ, ದರ್ಶನ್ ಫ್ಯಾನ್ಸ್ ಗಳಿಗೆ ಇವತ್ತು ಖುಷಿಯಾದ ಹಬ್ಬ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ದರ್ಶನ್ ಅವರು ನಾಳೆ ರಿಲೀಸ್ ಆಗುವ ಸಾಧ್ಯತೆ ಇದೆ ಅಂತೆ. ಸೊ ಏನಿದು ಸುದ್ದಿ ನೋಡ್ಕೊಂಡ್ ಬರೋಣ ಬನ್ನಿ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಕನ್ನಡದ ಸ್ಯಾಂಡಲ್ವುಡ್ ಬಿಗ್ ಸ್ಟಾರ್ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಅವರ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರು. ಸೊ ಇವತ್ತು 100 ದಿನದ ಒಂದು ಸಂಭ್ರಮವನ್ನು ಆಚರಿಸಿದ್ದಾರೆ. ಯಾಕೆಂದ್ರೆ ಅಭಿಮಾನಿಗಳು 100 ದಿನ ಜೈಲಿನಲ್ಲಿ ಸೆರವಾಸವನ್ನು ಅನುಭವಿಸಿದ್ದಾರೆ. ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರ ದರ್ಶನ್ ಅವರ ಒಂದು ಬದುಕು ಚೇಂಜ್ ಆಗಿದೆ ಅಂತಾನೆ ಅಭಿಮಾನಿಗಳು ಕೂಡ ಅನ್ಕೊಂಡಿದ್ದಾರೆ. ಸೊ ಇವತ್ತು ದರ್ಶನ್ ಅವರ ತಾಯಿ ಮೀನಮ್ಮ ತೂಗುದೀಪ್ ಅವರು ದರ್ಶನ್ ಮಗನನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ರು. ಸೊ ದರ್ಶನ್ ಅವರು ಅವರ ಅಮ್ಮನನ್ನ ನೋಡಿದ ತಕ್ಷಣ ಅವರ ಮುಖದಲ್ಲಿ ನಗುವನ್ನ ನೋಡಿ ಅನೇಕ ಅಭಿಮಾನಿಗಳು ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ದರ್ಶನ್ಗೆ ಯಾವುದೇ ಕಿಂಚಿತ್ತು ಒಂದು ಪಶ್ಚಾತ್ತಾಪ ಇರಲಿಲ್ಲ. ಆದರೆ ಇವತ್ತು ತಾನು ಮಾಡಿದ ಕೋಪದಿಂದ ತನ್ನ ಕೋಪದಿಂದ ಈ ರೀತಿಯಾಗಿ ಒಂದು ಕೆಟ್ಟ ಒಂದು ಕೆಲಸ ಮಾಡಿದ್ದಾರೆ. ಸೊ ಕೊಲೆಯ ಒಂದು ಕೋಪಕ್ಕೆ ತುತ್ತಾಗಿ ಇವತ್ತು ಒಬ್ಬ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡುವಷ್ಟು ಒಂದು ಕ್ರೂರ ಮನಸ್ಥಿತಿಗೆ ಹೇಳಿದ್ರು. ಅವೆಲ್ಲವನ್ನ ನೆನೆಸಿಕೊಂಡು ಕಣ್ಣೀರನ್ನ ಇಟ್ಟಿದ್ದು ವೀಕ್ಷಕರೇ. ಸೊ ದರ್ಶನ್ ಅವರು ತನ್ನ ಮಾಡಿದ ಒಂದು ಕೆಲಸಕ್ಕೆ ಪಶ್ಚಾತ್ತಾಪವನ್ನ ಪಡ್ಕೊಂಡು ನಾನು ರಿಲೀಸ್ ಆದಾಗ ದರ್ಶನ್ ಅವರು ಏನ್ ಹೇಳಿದ್ರು ಅಂದ್ರೆ ರೇಣುಕಾಸ್ವಾಮಿ ಅವರ ಮನೆಗೆ ಹೋಗಿ ಅವರಿಗೆ ಸಹಾಯವನ್ನ ಮಾಡುತ್ತೇನೆ ಎಂಬ ಪಶ್ಚಾತ್ತಾಪದ ಮಾತನ್ನ ಆಡಿದ್ದಾರೆ. ಸೊ ಇದು ಎಲ್ಲ ಒಂದ್ ಕಡೆ ದರ್ಶನ್ ಅವರು ತನ್ನ ತಪ್ಪಿನ ಅರಿವು ಕೂಡ ಆಗಿದೆ ಅಂತಾನೆ ಅನ್ಕೋಬಹುದು ವೀಕ್ಷಕರೇ. ಸೊ ದರ್ಶನ್ ಅವರಿಗೆ ಆದಷ್ಟು ಬೇಗ ಬೇಲ್ ಸಿಗ್ಲಿ ಅಂತ ಅನೇಕ ಅಭಿಮಾನಿಗಳು ಹಾಗೆ ಕುಟುಂಬ ಆಪ್ತ ವಲಯದಿಂದ ಅನೇಕ ದೇವರ ಪ್ರಾರ್ಥನೆ ಎಲ್ಲ ಕೂಡ ಮಾಡ್ತಾ ಇದ್ರು. ಇವತ್ತು ರಿಲೀಸ್ ಆಗುವ ಸಮಯ ಕೂಡ ಬಂದಿದೆ ಅಂತಾನೆ ಅನ್ಕೋಬಹುದು ವೀಕ್ಷಕರೇ. ದರ್ಶನ್ ಅವರು ಕೊನೆಗೂ ರಿಲೀಸ್ ಆಗ್ತಾರೆ, ಬೇಲ್ನಲ್ಲಿ ಆಚೆ ಬರ್ತಾರೆ ಅನ್ನುವ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಆದಷ್ಟು ಬೇಗ ಅಭಿಮಾನಿಗಳು ಈ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಏನನ್ಸುತ್ತೆ, ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.